ನಮ್ಮ ಇಂಡಿಯಲ್ಲಿ ಇದೆಲ್ಲ ಭಾಳ ರೇರು. ಯಾಕಂದರೆ ಸ್ಕೂಲಲ್ಲಿ ಹೇಳ್ಕೊಡೋದೇ ಪಾಠ ಬೇರೆ, ನಾವು ಲೈಫಲ್ಲೇ ಮಾಡೋದು ಬೇರೆ. ಆಲ್ಮೋಸ್ಟ್ ಇಂಡಿಯನ್ ಡೈಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಯಾವುದೂ ಇರಲ್ಲ. ಅದೇ ಒಂದು 10 ಗ್ರಾಮ್ಸ್ ಪ್ರೋಟೀನ್ ನಾವು ಡೈಲಿ ತೊಗೊಂಡ್ರೆ ಜಾಸ್ತಿ. ತುಂಬ ಜನ ಫ್ಯಾಟ್ ಅಂದಿದ ತಕ್ಷಣ ದೂರ ಹೋಗಬೇಕು, ಈಗ ಫ್ಯಾಟು ಬೇಡವೇ ಬೇಡ ಅಂತ ಅನ್ಕೋತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಮರ್ತೋಗ್ಬಿಡೋದು ಫೈಬರ್. ಡೈಟಲ್ಲಿ ಪ್ರೋಟೀನ್ ಭಾಳ ಇಂಪಾರ್ಟೆಂಟು, ಜನ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ. ನಿಮ್ಮ ಪ್ರಕಾರ ಬೆಸ್ಟ್ ಬ್ರೇಕ್ಫಾಸ್ಟ್ ಯಾವುದೆಲ್ಲ? ಮುಂಚೆಯಿಂದ ನಾವು ಕೇಳ್ಪಟ್ಟಿದ್ದೀವಿ, ಬ್ರೇಕ್ಫಾಸ್ಟ್ ಶುಡ್ ಬಿ ದ ಸ್ಟ್ರಾಂಗೆಸ್ಟ್. ನಾರ್ಮಲಿ 30 years ಓಲ್ಡು ಅವ್ರಿಗೆ ಕಾಲೂರಿ ಅಂತ ಬರ್ತಾರೆ. ಇದು 5 ವೆರಿ ಇಂಪಾರ್ಟೆಂಟ್ ಅಂಶಗಳು. ಬಟ್ ಸ್ಮೋಕಿಂಗ್ ಮಾಡೋರು ಏನು ಹೇಳ್ತಾರೆ, ಅವ್ನು ಸ್ಮೋಕಿಂಗ್ ಮಾಡಿ 80 ವರ್ಷ ಬದುಕಿದ ನಮ್ಮ ತಾತ, ನಮ್ಗೆ ಯಾಕೆ ನಮ್ಗೆ ಬರೋದಿಲ್ಲ, ನಮ್ಮದು ಜೀನ್ಸ್ ಆ ಥರ ಡೆವಲಪ್ ಆಗಿಲ್ಲ, ನಮಗೆ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಅನದರ್ 15 years ಡೌನ್ ದ ಲೈನು 30 years ಮನುಷ್ಯ ಟೈಮ್ ಹಾಸ್ಪಿಟ್ಲಿಗೆ ಬಂತು, ಎಮರ್ಜೆನ್ಸಿಗೆ ಬಂತು ಅಂತ ಹೇಳಿದ್ರೆ 2 AM ನಾವು ನೋಡ್ತಾ ಇರೋದು ಫ್ರ್ಯಾಂಕ್ MIs. ಪ್ರಿವೆನ್ಷನು ಎಲ್ಲಿಂದ ಶುರು ಆಗಬೇಕಂದ್ರೆ ಚಿಕ್ಕ ವಯಸ್ಸಿಂದ ಶುರು ಆಗಬೇಕು. ಅದನ್ನ ನಾವು ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್ ಬಂದಿದೆ, ಹಂಗಾರೆ ಸ್ಮೋಕಿಂಗ್ ಮಾಡೋದ್ರಿಂದನೇ ಬರುತ್ತೆ ಅಂತ ಅಲ್ಲ ಅನ್ನೋ ಥರ ಡಿಫೈನ್ ಮಾಡ್ಕೋತಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್, ಇದು ಯಂಗ್ಸ್ಟರ್ಸಿಗೆ ಗೊತ್ತಿರಬೇಕು. ಏನಂದರೆ ನಾರ್ಮಲಿ ವಯಸ್ಸಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಯಂಗ್ಸ್ಟರ್ಸಿಗೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕೆ ನಾವು ತುಂಬ ನೋಡ್ತೀವಿ, ಈವನ್ ಸೆಲೆಬ್ರಿಟೀಸಲ್ಲೆಲ್ಲ ನೋಡಿದ್ದೀವಿ, ಸಡನ್ ಡೆತ್ಸ್ ಎಲ್ಲ ಕಾಮನ್. ಡಾಕ್ಟರ್, ನಿಮ್ಮ ಪ್ರಕಾರ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಎದ್ದೇಳುವಂಥದ್ದು ಉತ್ತಮ? ನಾವೆಲ್ಲ ನೋಡ್ತೀವಿ, ನಮ್ಮ ಕಾಲದಲ್ಲಿ ಯೋಗಿಗಳಿರ್ತಿದ್ರು, ಅವರೆಲ್ಲ 4 hours ಸ್ಲೀಪು, 3 hours ಸ್ಲೀಪು, ಇದೆಲ್ಲ ಅವರು ಅಡ್ಜಸ್ಟ್ ಆಗಿರೋದು. ಸೊ ಅದೆಲ್ಲ ಎಲ್ಲರಿಗೂ ಸಾಧ್ಯತೆ ಇಲ್ಲ. ದೇಶದಲ್ಲಿ ಫಿಸಿಕಲ್ ಹೆಲ್ತ್ಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ದರ್ ಇಸ್ ದ ಬರ್ಡನ್. ಇನ್ ದಿ ಪಾಪ್ಯುಲೇಷನ್ ಪ್ರಕಾರ ಬರ್ಡನ್ಗೆ ಫಿಸಿಕಲ್ ಹೆಲ್ತನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸೊ ಮೆಂಟಲ್ ಹೆಲ್ತ್ವರೆಗೂ ನಾವು ಹೋಗೇ ಇಲ್ಲ. ಮನುಷ್ಯನಿಗೆ ಯಾವುದೋ ಫ್ಯಾಮಿಲಿ ಸ್ಟ್ರೆಸ್ ಇದೆ, ಮಕ್ಕಳಿಂದ ಸ್ಟ್ರೆಸ್ ಇದೆ, ಬಟ್ ಯಾವುದು ರೋಗ ಇಲ್ಲ, ಯಾವುದು ಕಾಯಿಲೆ ಇಲ್ಲ ಅಂದರೂ ಅದು ಹೆಲ್ತಿ ಅಂತ ಹೇಳೋಕ್ಕಾಗಲ್ಲ. ಮಧ್ಯಾಹ್ನದ ಊಟ ಮೋಸ್ಟ್ ಆಫ್ ದ ಟೈಮ್ ಔಟ್ಸೈಡ್ ಮಾಡ್ತೀವಿ, ಲೇಟ್ ಆದರೆ ನೈಟ್ ಊಟನೂ ಔಟ್ಸೈಡ್ ಮಾಡ್ತೀವಿ. ಆಲ್ಮೋಸ್ಟ್ ನಾವು 80% ಟೈಮ್ಸ್ ಔಟ್ಸೈಡ್ ಊಟ ಮಾಡ್ತಾ ಇದ್ವಿ. ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ದುಡಿಯೋನು ಇದ್ದು ಅಪ್ಪ ಅಮ್ಮ ತಂಗಿ ಹೆಂಡತಿ ಮಕ್ಕಳು ಇವರದ್ರ ಇದ್ದರೆ ಒಂದು ಹಾರ್ಟ್ ಅಟ್ಯಾಕ್ ರೋಡಿಗೆ ಬರುತ್ತೆ ಫ್ಯಾಮಿಲಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಬದಲಾದ ಜೀವನ ಶೈಲಿಯಿಂದಾಗಿಯೇ ನಮಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಅಜ್ಜಿಗೆ ಕಂಪೇರ್ ಮಾಡಿದಾಗ ಅವರ ಆರೋಗ್ಯಕ್ಕೂ ನಾವು ಈಗ ನಡೆಸ್ತಾ ಇರುವಂಥ ಜೀವನ ಶೈಲಿ, ನಮ್ಮ ಆರೋಗ್ಯಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಿದ್ರೆ ನಾವು ಪ್ರತಿನಿತ್ಯ ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಲಾಂಗ್ ಟರ್ಮಲ್ಲಿ ಅದು ಹೇಗೆ ಎಫೆಕ್ಟನ್ನು ಮಾಡುತ್ತೆ, ಸೊ ದೈನಂದಿನ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನಾವು ತರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೊಹಮ್ಮದ್ ಜಕ್ರಿಯಾ, ಫಿಸಿಷಿಯನ್ ಇಂಟೆನ್ಸಿವಿಸ್ಟ್, ಹಾಸ್ಮಟ್ ಹಾಸ್ಪಿಟಲ್, ಕಲ್ಯಾಣ ನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಡಾಕ್ಟರ್, ಈಗ ನಾವು ಡೈಲಿ ಲೈಫ್ ಸ್ಟೈಲಲ್ಲಿ ಮಾಡುವಂಥ ಮಿಸ್ಟೇಕ್ಸ್ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಇಂಟರ್ವ್ಯೂಲಿ ಮಾತಾಡ್ಲಿಕ್ಕಿದ್ದೀವಿ. ನಮ್ಮ ರುಟೀನ್ ಸ್ಟಾರ್ಟ್ ಆಗೋದೇ ಹೆಲ್ದಿ ಆಗಿರಬೇಕು. ಬೆಳಗ್ಗೆ ಬೇಗ ಏಳ್ಬೇಕಾಗುತ್ತೆ, ಎದ್ದ ಮೇಲೆ ಖಾಲಿ ಹೊಟ್ಟೆಗೆ ಟೀ ಕಾಫಿ ಏನು ಕುಡಿಬಾರ್ದು ಅಂತ. ನಿಜವಾಗಿಯೂ ಹೌದು, ಅದೊಂದು ಒಳ್ಳೆ ಪ್ರಾಕ್ಟೀಸ್ ಅನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಅಂತ. ಈಗ ಕೆಲವರು ಟೀ ಕಾಫಿ ಬದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ಕಷಾಯ ಆಗಿರ್ಬೋದು ಅಥವಾ ಧನಿಯಾ ಕಾಳಿನ ಕಷಾಯ, ಲೈಕ್ ಈ ತರದೇನಾದ್ರೂ ಮಾಡ್ಕೊಂಡು ಕುಡಿತಾರೆ. ಸೊ ಆ ತರದೇನಾದ್ರೂ ಕುಡಿಬಹುದಾ? ಬೆನಿಫಿಟ್ಸ್ ಇದೆಯಾ ಅದರಿಂದ? ಅಂಡ್ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಬಂದಾಗ ಡಾಕ್ಟರ್, ಈಗ ನೋಡಿದಾಗ ಬೇರೆ ಬೇರೆ ತರದ ಬ್ರೇಕ್ಫಾಸ್ಟ್ಗಳು ಅಥವಾ ನಾವು ಬ್ರೆಡ್ ತಿನ್ನೋ ಅಂಥದ್ದು, ಲೈಕ್ ಇನ್ಸ್ಟಂಟ್ ಆಗಿ ಮಾಡ್ಕೊಂಡು ತಿನ್ನೋ ಅಂಥದ್ದು ಮಾಡ್ತೀವಿ. ನಿಮ್ಮ ಪ್ರಕಾರ ಬೆಸ್ಟ್ ಬ್ರೇಕ್ಫಾಸ್ಟ್ ಯಾವುದೆಲ್ಲ ಸೊ ರೆಕಮೆಂಡ್ ಮಾಡ್ಬೋದು ಆಡಿಯನ್ಸಿಗೆ ಅಂತ? ಹೌದು, ಒಳ್ಳೆ ಕ್ವಶನ್, ಒಳ್ಳೆ ಪ್ರಶ್ನೆ ಕೇಳಿದ್ರು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತಿಂಡಿ ಅಂದರೆ ನಮಗೆ ಮುಂಚೆಯಿಂದ ನಾವು ಕೇಳ್ಪಟ್ಟಿದ್ದೀವಿ, ಬ್ರೇಕ್ಫಾಸ್ಟ್ ಶುಡ್ ಬಿ ದ ಸ್ಟ್ರಾಂಗೆಸ್ಟ್. ನಾವು ಹೇಳೋದು ಬ್ರೇಕ್ಫಾಸ್ಟ್ನ ತುಂಬ ಚೆನ್ನಾಗಿ ಮಾಡಬೇಕು. ಎರಡನೇದು ಆಫ್ಟರ್ನೂನ್ ಲಂಚ್ ನಾರ್ಮಲ್ ಊಟ ಮಾಡಬೇಕು. ರಾಜಾ ರಾಣಿ ಮಂತ್ರಿ ಥರ ಇರಬೇಕು ಅಂತ ಹೇಳ್ತಾರೆ. ಸರಿ, ಹೌದು. ಡಿನ್ನರು ಭಾಳ ಲೈಟ್ ಆಗಿರಬೇಕು, ಯಾಕಂದರೆ ನಾವು ಅದ್ರ ಮೇಲೆ ಏನು ಜಾಸ್ತಿ ಆಕ್ಟಿವಿಟಿ ಮಾಡಲ್ಲ. ಸೊ ಈ ಥರ ಇರಬೇಕು. ನಮ್ಮದು ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರಬೇಕು. ನಾವು ಯಾಕಂದರೆ ಪೂರ್ತಿ ದಿನಕ್ಕೆ ಅದು ನಮಗೆ ಹೆಲ್ಪ್ ಕೊಡೋದು, ಎನರ್ಜಿ ಕೊಡೋದು. ಸೊ ಇದಕ್ಕೆ ನಾವು ಬೆಸ್ಟ್ ಏನಂದರೆ, ಈಗಿನ ದಿನದಲ್ಲಿ ಜನ ಬ್ರೆಡ್ ತಿನ್ನೋದು ಇವೆಲ್ಲ ಭಾಳ ಅನ್ಹೆಲ್ತಿ ಹ್ಯಾಬಿಟ್ಸು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ನಮಗೆ ನ್ಯೂಟ್ರಿಷನ್ ಕೊಡಲ್ಲ. ಫಸ್ಟ್ ಆಫ್ ಆಲ್, ನಾರ್ಮಲಿ ಯಾವುದನ್ನ ಡೈಟ್ ನಾವು ತೊಗೊಂಡ್ರೆ ಅದರಲ್ಲಿ 5 ಅಂಶ ಇರಬೇಕು. ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅದು. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟು ಇವೆಲ್ಲ ಅದರಲ್ಲಿ ಇರಬೇಕು. ಮತ್ತು ಮಿನರಲ್ಸು, ಫೈಬರ್ ಅಂತೀವಿ. ಇದು 5 ವೆರಿ ಇಂಪಾರ್ಟೆಂಟ್ ಅಂಶಗಳು ಎಲ್ಲ ಡೈಟಲ್ಲಿ ಇರಬೇಕು. ಹೌದು. ಸೊ ನಾವು ಏನು ಮಾಡ್ತೀವಿ, ನಮ್ಮ ಮೋಸ್ಟ್ ಆಫ್ ದ ಡೈಟಲ್ಲಿ ನೋಡಿದ್ರೆ
ಆಲ್ಮೋಸ್ಟ್ ಇಂಡಿಯನ್ ಡೈಟಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಯಾವುದೂ ಇರಲ್ಲ. ರೈಸೇ ಜಾಸ್ತಿ ತಿಂತೀವಿ, ರೈಸೇ ಇರುತ್ತೆ. ರೈಸು ಬೇಕಾದರೆ ಒಂಥರ ಕಿಚಡಿ ಮಾಡ್ಕೊಂಡು ತಿಂತೀವಿ, ಅದರಲ್ಲಿ ಯಾವುದು ಬೇರೆ ಅಂಶನೇ ಇರಲ್ಲ, ಕಿಚಡಿ ಮಾತ್ರ ಇರುತ್ತೆ. ಅದು ಒಂದೆರಡು ಕಾಳು ಎರಡು ಇರುತ್ತೆ, ಅದೇ ಒಂದು 10 grams ಪ್ರೋಟೀನ್ ನಾವು ಡೈಲಿ ತೊಗೊಂಡ್ರೆ ಜಾಸ್ತಿ. ಸೊ ಇನ್ನು ಬ್ಯಾಲೆನ್ಸ್ ಡೈಟ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಎಲ್ಲ ಜೊತೆಗಲ್ಲಿ ಇರಬೇಕು. ಒಂದು ಕಾರ್ಬೋಹೈಡ್ರೇಟ್ಸು ಎಷ್ಟು % ಇರಬೇಕು, ನಾರ್ಮಲಿ ಅದು ವೇರಿಯೇಷನ್ ಆಗುತ್ತೆ ಹ್ಯೂಮನ್ ಬಿಲ್ಟ್ ಮೇಲೆ. ಸ್ವಲ್ಪ ಜನ ದಪ್ಪ ಇದ್ದರೆ ಅದು ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಒಂದು ಐಡಿಯಲಿ 25 to 30% ಕಾರ್ಬೋಹೈಡ್ರೇಟ್ಸಿಂದ ತುಂಬಿರಬೇಕು. ಎರಡನೇದು ಪ್ರೋಟೀನ್ ಭಾಳ ಇಂಪಾರ್ಟೆಂಟು. ಜನ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ. ಬರೀ ಶಕ್ತಿಗೆ ಇದು ಬೇಕು, ಅಕ್ಕಿ ಬೇಕು, ಮೈದಾ ತಗೊಳತ್ತೆ, ಇದು ವೈಟ್ ಪಾಯ್ಸನ್ ಅಂತ ಹೇಳ್ತೀವಿ ಮೈದಾ. ಸೊ ಅದು ಗೋಧಿ ಇವೆಲ್ಲ ಮಾತ್ರ ಅವರು ಡೈಟ್ ಅಂದ್ಕೊಂಡಿದ್ದಾರೆ. ಮತ್ತು ಪ್ರೋಟೀನ್ನ ನೋಡೋದಿಲ್ಲ. ಪ್ರೋಟೀನ್ ಭಾಳ ಇಂಪಾರ್ಟೆಂಟು, 20 to 25% ಇರಬೇಕು ಡೈಟಲ್ಲಿ. ಮತ್ತು ಫ್ಯಾಟ್, ತುಂಬ ಜನ ಫ್ಯಾಟ್ ಅಂದಿದ ತಕ್ಷಣ ದೂರ ಹೋಗಬೇಕು, ಇವಾಗ ಫ್ಯಾಟು ಬೇಡವೇ ಬೇಡ ಅಂತ ಅನ್ಕೋತಾರೆ, ಯಾಕಂದರೆ ಕೊಲೆಸ್ಟ್ರಾಲ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದರದ್ದು ಬೆನಿಫಿಟ್ ಭಾಳ ಜಾಸ್ತಿ ಇದೆ. ಅಂದರೆ ಬೆನಿಫಿಟ್ಸ್ ಅಂದರೆ ಡಿಪೆಂಡ್ಸ್ ಆನ್ ದ ಅಮೌಂಟ್ ಯು ಟೇಕ್. 15% ಮನುಷ್ಯ ಎಷ್ಟೊಂದು ದಪ್ಪ ಇರಲಿ, ಅವ್ರು 10 to 15% ಫ್ಯಾಟ್ ಬೇಕೇ ಬೇಕು. ನಾರ್ಮಲ್ ಮನುಷ್ಯನಿಗೆ 20 to 25% ಬೇಕಾಗುತ್ತೆ. ಸೊ ಅದು ಯಾಕೆ ಬೇಕು ಅಂದರೆ ಮೋಸ್ಟ್ ಆಫ್ ದ ಬ್ರೈನ್ ಫಂಕ್ಷನಿಂಗ್ಗೆ, ಮೋಸ್ಟ್ ಹಾರ್ಮೋನ್ಸ್ ಪ್ರೊಡಕ್ಷನ್ಗೆ, ಇದಕ್ಕೆಲ್ಲ ಇದು ಬೇಕು, ಫ್ಯಾಟ್ ಬೇಕು. ಆಮೇಲೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಹೇಳ್ತೀವಿ. ವಿಟಮಿನ್ಸ್ ಮಿನರಲ್ಸು ಭಾಳ ಇಂಪಾರ್ಟೆಂಟು. ಇದು ಮಿನರಲ್ಸ್ ಕಡಿಮೆ ಆಯಿತು, ವಿಟಮಿನ್ಸ್ ಕಡಿಮೆ ಆಯಿತು, ನಾವು ನೋಡ್ತಾ ಇರ್ತೀವಿ. ಕಾಲೂರಿ ಅಂತ ತುಂಬ ಜನ ಬರ್ತಾರೆ ನಮ್ಮ ಹತ್ರ ಪೇಷಂಟ್ಸು. ಪರ್ಟಿಕ್ಯುಲರ್ ಡಯಾಬಿಟಿಕ್ ಅವರು ಬಂದರೆ ಅದು ನ್ಯೂರೋಪತಿ ಅಂತ ಹೇಳ್ತೀವಿ, ಡಯಾಬಿಟಿಕ್ ಇಂಡ್ಯೂಸ್ ಆಗಿರುತ್ತೆ. ನಾರ್ಮಲಿ 30 years old ಅವ್ರಿಗೆ ಕಾಲೂರಿ ಅಂತ ಬರ್ತಾರೆ. ಸ್ವಲ್ಪ ವೆಜಿಟೇರಿಯನ್ಸ್ಗೆ ಕಾಲೂರಿ ಬರುತ್ತೆ, ಅದು ಬಿಕಾಸ್ ಆಫ್ ವಿಟಮಿನ್ B12 ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಅದರಲ್ಲಿ ಯೂಶಲಿ ತುಂಬ ಕಡಿಮೆ ವೆಜಿಟೇರಿಯನ್ ಡೈಟಲ್ಲಿ. ಅವ್ರಿಗೆ ನಾವು ಯೂಶಲಿ ಸಪ್ಲಿಮೆಂಟ್ಸ್ ಮೊದಲೇ ಹೇಳ್ತೀವಿ, ಸಪ್ಲಿಮೆಂಟ್ಸ್ ತಗೋಬೇಕು ಲೈಫ್ ಲಾಂಗ್. ವೆಜಿಟೇರಿಯನ್ಸ್ ಎಲ್ಲ ಜಾಸ್ತಿ ಭಾಳ ಕಾಮನ್. ಮತ್ತು ಇನ್ನು ಎರಡನೇದು ಏನಂದರೆ ನಾರ್ಮಲಿ ವಿಟಮಿನ್ಸ್ ಜಾಸ್ತಿ ತೊಗೊಳ್ಳೋದೇ ಇಲ್ಲ. ವಿಟಮಿನ್ಸು ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸು ಇವೆಲ್ಲ ತೊಗೊಳೋದಿಲ್ಲ. ಅದರಿಂದ ಅವ್ರದ್ದು ವಿಟಮಿನ್ಸು ಬರೋದೇ ಇಲ್ಲ. ಸೊ ಇದರಿಂದ ಡೆಫಿಷಿಯನ್ಸಿ ಸೈನ್ಸ್ ತುಂಬ ಐರನ್ ಡೆಫಿಷಿಯನ್ಸಿ ಆಗುತ್ತೆ. ಐರನ್ನಿಂದ ಬ್ಲಡ್ ಪತನೆ ಸರಿಯಾಗಿ ಆಗಲ್ಲ. ಎಷ್ಟು ನೋಡಿದ್ರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಫೀಮೇಲ್ಸ್ ಪರ್ಟಿಕ್ಯುಲರ್ಲಿ ಮೆನ್ಸಸ್ ಜೊತೆ ಲಾಸ್ ಆಗುತ್ತೆ. ಅದರಿಂದ ನೋಡಿದ್ರೆ ಹಿಮೋಗ್ಲೋಬಿನ್ 8, 9 ಅದು ಒಳ್ಳೇದು. ನಮಗೆ ಒಂದ್ಸತಿ 10 ನೋಡಿಬಿಟ್ರೆ ಭಾಳ ಒಳ್ಳೆ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡಿದ್ದಾರೆ ಅಂದ್ಕೊಳ್ತೀವಿ. ನಾರ್ಮಲ್ ನೋಡಿದ್ರೆ ಫೀಮೇಲ್ಸ್ಗೆ 13 ಇರಬೇಕು. ನಾವು ನೋಡೋದು 10ಗೆ ನಾವು ಖುಷಿ ಆಗ್ತೀವಿ, ಪರವಾಗಿಲ್ಲ 10 ಆದರೂ ಇದೆ ಅಂತ. ಯಾಕಂದರೆ 6, 7 ಚೆನ್ನಾಗಿ ಅವ್ರು 6, 7 ಹಿಮೋಗ್ಲೋಬಿನ್ ಆದರೂ ಅವ್ರು ಇದು ಮಾಡ್ತಾರೆ. ಸೊ ಐರನ್ ಡೆಫಿಷಿಯನ್ಸಿ ಭಾಳನೇ ಕಾಮನ್. ಅದರ ಅವ್ರಿಗೆ ಲಾಸ್ ಬೇರೆ ಆಗುತ್ತೆ, ಮೆನ್ಸಸ್ಸಿಂದ ಐರನ್ ಲಾಸ್ ಆಗುತ್ತೆ, ಅದರಿಂದನೂ ಡೆಫಿಷಿಯನ್ಸಿ ಆಗುತ್ತೆ. ಸೊ ಇವೆಲ್ಲ ನಾವು ಡೈಟಲ್ಲಿ ಇಂಪ್ರೂವ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಮರ್ತೋಗ್ಬಿಡೋದು ಫೈಬರ್ ಡೈಟಲ್ಲಿ. ಸೊ ಅದು ಫ್ರೂಟ್ಸ್ ವೆಜಿಟೇಬಲ್ಸಲ್ಲೇ ಬರೋದು. ಮಜ್ಜಿಗೆ ಇದರಲ್ಲೆಲ್ಲ ಭಾಳ ಇಂಪಾರ್ಟೆಂಟು. ಸೊ ಫೈಬರ್ ಇಲ್ಲ ಅಂದರೆ ಮನುಷ್ಯನಿಗೆ ಭಾಳ ಕಷ್ಟ. ಸೊ ಫೈಬರ್, ಸೊ ದಿಸ್ ಶುಡ್ ಬಿ ಅ ಬ್ಯಾಲೆನ್ಸ್ ಡೈಟ್. ಬ್ರೇಕ್ಫಾಸ್ಟ್ ತಗೊಳ್ಳೋದ್ರಲ್ಲಿ ಇವೆಲ್ಲ ನಾವು ಯೋಚನೆ ಮಾಡಿ ತಗೋಬೇಕಾಗುತ್ತೆ. ಇವೆಲ್ಲ ಇರಬೇಕು. ಅನ್ನ ಸಾರು ಅಷ್ಟೇ ಅಲ್ಲ, ಅನ್ನ ಸಾರಲ್ಲಿ ಏನು ಇರೋದಿಲ್ಲ, ಓನ್ಲಿ ಕಾರ್ಬೋಹೈಡ್ರೇಟ್ಸು. ಸೊ ಅದು ಒಮ್ಮೆ ಒಬೆಸಿಟಿ ಆಗುತ್ತೆ, ಮತ್ತು ಬೇರೆ ಡೆಫಿಷಿಯನ್ಸೀಸ್ ಬರೋದು ಸಾಧ್ಯತೆ ಜಾಸ್ತಿ. ಓಕೆ. ಡಾಕ್ಟರ್, ನೀವು ಹೇಳಿದ್ರಿ ಡಯಾಬಿಟೀಸ್ ಇತ್ತು ಅಥವಾ ಅವರಿಗೆ BP ಇತ್ತು ಅಂತ ಹೇಳಿದ್ರೆ, ಒಬೆಸಿಟಿ ಇತ್ತು ಅಂತ ಹೇಳಿದ್ರೆ ಹಾರ್ಟ್ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಹಾಗಿದ್ರೆ ಈಗ ಯಂಗ್ಸ್ಟರ್ಸ್ ಅಲ್ಲಿ ನಾವೀಗ ನೋಡೋದಾದ್ರೆ BP, ಶುಗರ್ ಹೆಚ್ಚಾಗಿ ಬರ್ತಾ ಇದೆ. ಸೊ ಹೇಗೆ ಕಂಟ್ರೋಲ್ ಮಾಡಬಹುದು? ಅದನ್ನ ಬರದೇ ಇರೋ ರೀತಿಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹೇಗೆ ನಮ್ಮ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ನಾವು ಮೊದಲು ಕೇಳಿದ್ವಿ. ಪ್ರಿವೆನ್ಷನ್ ಇಸ್ ಕ್ಯೂರ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಪ್ರಿವೆನ್ಷನು ಎಲ್ಲಿಂದ ಶುರು ಆಗಬೇಕಂದ್ರೆ ಚಿಕ್ಕ ವಯಸ್ಸಿಂದ ಶುರು ಆಗಬೇಕು. ಅದನ್ನ ನಾವು ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಸ್ಕೂಲ್ ಡೇಸಿಂದ ಶುರು ಆಗಬೇಕು. ಸ್ಕೂಲ್ ಡೇಸಲ್ಲಿ ನಮ್ಮ ಇಂಡಿಯಲ್ಲಿ ಇದೆಲ್ಲ ಭಾಳ ರೇರು. ಯಾಕಂದರೆ ಸ್ಕೂಲಲ್ಲಿ ಹೇಳ್ಕೊಡೋದೇ ಪಾಠ ಬೇರೆ, ನಾವು ಲೈಫಲ್ಲೇ ಮಾಡೋದು ಬೇರೆ. ಇದು ಅಬ್ರೇಷನ್ ಅಂತ ಹೇಳ್ತೀವಿ, ಅದು ಮೊದಲಿಂದ ನಡೀತಾ ಇದೆ. ಅದೊಂಥರ ಇದು ನಮ್ಮ ಆಹಾರ ಬಗ್ಗೆ, ನಮ್ಮ ಹೆಲ್ತ್ ಬಗ್ಗೆ ಇವೆಲ್ಲ ಯಾರು ಹೇಳ್ಕೊಡಲ್ಲ ಸ್ಕೂಲಲ್ಲಿ. ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಇಂಡಿಯನ್ ಸ್ಟಡೀಸ್ ಏನಾಗಿದೆ ಅಂದರೆ, ಮಾರ್ಕ್ಸ್ ಮೇಲೆ, ಡಿಗ್ರಿ ಸಿಕ್ಕಿದ ಮೇಲೆ ಯಾವ ಸೀಟ್ ಸಿಗುತ್ತೆ ಅದ್ರ ಮೇಲೆ ನಮ್ಮದು ಎಜುಕೇಷನ್ ಆಗಿಬಿಟ್ಟಿದೆ. ಸೊ ಅದು ಅಲ್ಲಿ ನಾವು ಸ್ವಲ್ಪ ಚೇಂಜಸ್ ತರಬೇಕಾಗತ್ತೆ. ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಮಕ್ಳಿಗೆ ನಾವು ನೋಡ್ತೀವಿ, ಮಕ್ಳದ್ದು ಇದು ಚೆನ್ನಾಗಿಲ್ಲ, ಏನಪ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ನೋಡಿದ್ರೆ ಫಸ್ಟು ಭಾಳ ಸಿಂಪಲ್, ಅವ್ರ ಕಣ್ಣು ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಯಾರೂ ನೋಡಿಲ್ಲ. ಐ ಟೆಸ್ಟ್ ಮಾಡಿದರೆ ಎವ್ರಿ ಇಯರು ಐ ಟೆಸ್ಟ್ ಮಾಡಿದರೆ ಅವ್ರ ಕಣ್ಣು ಚೆನ್ನಾಗಿದೆಯಾ ಇಲ್ವೋ ಅಂತ ಗೊತ್ತಾಗ್ಬಿಡೋದು ಮೊದಲೇ. ಸೊ ಅದು ಮಾಡಲ್ಲ.
ಅದು ಸ್ವಲ್ಪ ಸ್ಕೂಲ್ಸಲ್ಲಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ಕೂಲ್ಸಲ್ಲಿ ಇನ್ನೂ ಅದೆಲ್ಲ ಬಂದಿಲ್ಲ. ಎರಡನೇದು ಸ್ವಲ್ಪ ಮಗು ಯಾವುದು ಜಾಸ್ತಿ ವೇಟ್ ಇದೆ, ಓವರ್ ವೇಟ್ ಇದೆ, ಅವ್ರಿಗೆ ಮೊದಲಿಂದಾನೇ ಆ ಥರ ಮನೆಯಲ್ಲಿ ಏನು ಮಾಡಬೇಕು ಅಂತ ಚೈಲ್ಡ್ಹುಡ್ ಒಬೆಸಿಟಿ ಜಾಸ್ತಿ ಭಾಳ ಕಾಮನ್ ಆಗಿದೆ, ಭಾಳನೇ ಇದು ಮಾಡ್ತಿದೆ. ಅಡೋಲೆಸೆಂಟ್ ಪ್ರಾಬ್ಲಮ್ಸ್ ಭಾಳ ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ ಲೆವೆಲು, ಚಿಕ್ಕ ಮಕ್ಕಳಿಗೆಲ್ಲ ಸ್ಟ್ರೆಸ್ ಲೆವೆಲ್, ಅದೆಲ್ಲ ಒಂದು ಕಾರಣ ಮೊಬೈಲ್ ಫೋನ್ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಟೈಮು, ಸೊ ಇದೆಲ್ಲ ವೆರಿ ಕಾಮನ್. ಓಕೆ, ಸೊ ಇದೆಲ್ಲ ಅಂದ್ರೆ ಚೈಲ್ಡ್ಹುಡ್ ಪ್ರೈಮರಿ ಪ್ರಿವೆನ್ಷನ್ ಅಂತ ನಾವು ಸ್ಟಾರ್ಟ್ ಮಾಡಬೇಕು. ಸಣ್ಣ ವಯಸ್ಸಿಂದಾನೇ ಆ ಪ್ರಿವೆನ್ಷನ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಹ್ಯಾಬಿಟ್ಸ್ ತುಂಬ ಈ ನೋಡ್ತೀವಿ, ಸ್ಮೋಕಿಂಗು, ಆಲ್ಕೋಹಾಲು, ಇವೆಲ್ಲ ಹ್ಯಾಬಿಟ್ಸ್ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಇದರಿಂದ ಕಾಯಿಲೆ ಬರೋದು ಭಾಳ ಜಾಸ್ತಿ, ಪರ್ಟಿಕ್ಯುಲರ್ಲಿ ಹಾರ್ಟ್ ಪ್ರಾಬ್ಲಮ್ಸು ಸ್ಮೋಕಿಂಗ್, ಆಲ್ಕೋಹಾಲಿಂದ. ಸ್ಮೋಕಿಂಗ್ ಮಾಡೋದು ನಿಕೋಟಿನ್ ಡೆಪಾಸಿಷನ್ ಆಗುತ್ತೆ, ಬೇಗ ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗುತ್ತೆ. ಸೊ ಅವೆಲ್ಲ ಭಾಳ ಡೇಂಜರು. ಈ ಥರ ನಾವು ಸ್ವಲ್ಪ ಜನ ಏನು ಹೇಳ್ತಾರೆ, ಸ್ಮೋಕಿಂಗ್ ಮಾಡ್ತೀವಿ, ನಾನು 10 ಜನಲ್ಲಿ ದ ರಿಸ್ಕ್ ವಿಲ್ ಬಿ ಮೋರ್ 10 times ಮೋರ್ ರಿಸ್ಕ್ ಇರುತ್ತೆ. ಬಟ್ ಈ ಥರ ಎಲ್ಲ ಅಂದರೆ ಯಾರು ಸ್ಮೋಕ್ ಮಾಡಲ್ಲ ಅವ್ರು ಬರೋದೇ ಇಲ್ಲ ಅಂತ ಅಂತರ ಇಲ್ಲ. ಬಟ್ ಸ್ಮೋಕಿಂಗ್ ಮಾಡೋರು ಏನು ಹೇಳ್ತಾರೆ, ಅವ್ನು ಸ್ಮೋಕಿಂಗ್ ಮಾಡಿ 80 ವರ್ಷ ಬದುಕಿದ ನಮ್ಮ ತಾತ, ನಮ್ಗೆ ಯಾಕೆ ನಮ್ಗೆ ಬರೋದಿಲ್ಲ, ನಮ್ಮದು ಜೀನ್ಸ್ ಆ ಥರ ಡೆವಲಪ್ ಆಗಿಲ್ಲ, ನಮಗೆ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಸೊ ಇವೆಲ್ಲ ಭಾಳ ಅಂದರೆ ಏನು ಹೇಳ್ತೀವಿ, ಕೆಟ್ಟ ಥಾಟ್ಸ್. ಹೌದು, ನಿಜ ನಾನು ಇದನ್ನ ನೋಡಿದ್ದೀನಿ. ಲೈಕ್ ಸ್ಮೋಕ್ ಮಾಡಿದವರು ಇದಾರಲ್ವಾ, ಏಜ್ ಆದ್ರೂ ಇದಾರಲ್ವಾ, ಯಾಕೆ ಸ್ಮೋಕ್ ಮಾಡ್ದಿರೋರಿಗೆ ಕೆಲವೊಂದು ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಬಂದಿದೆ, ಹಂಗಾರೆ ಸ್ಮೋಕಿಂಗ್ ಮಾಡೋದ್ರಿಂದನೇ ಬರುತ್ತೆ ಅಂತ ಅಲ್ಲ ಅನ್ನೋ ತರ ಡಿಫೈನ್ ಮಾಡ್ಕೋತಾರೆ. ನಿಜ ನೋಡಿ, ಮನುಷ್ಯಂದು ಜೆನೆಟಿಕ್ ಪ್ರಾಬ್ಲಮ್ಸು ಇರ್ತವೆ, ಅದು ನಾವು ಹೇಳಿಕ್ಕೆ ಬರಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಕಾರ್ಡಿಯಕ್ ಪ್ರಾಬ್ಲಮ್ಮು, ಅವನಿಗೆ ಹಾರ್ಟ್ ಅಟ್ಯಾಕ್ ಬೇಗ ಬಂತು. ಸಮ್ ಪ್ರಾಬ್ಲಮ್ಸ್ ಹಾರ್ಟ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಹಾರ್ಟ್ ಒಳಗಡೆ ಸ್ವಲ್ಪ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಕಾರ್ಡಿಯೋಮಯೋಪತಿ ಪ್ರಾಬ್ಲಮ್ಸು. ಇವೆಲ್ಲ ಬರೋಂಥ ಪ್ರಾಬ್ಲಮ್ಸು. ಹೋಲ್ ಇರುತ್ತೆ, VSD ಅಂತ ಹೇಳ್ತೀವಿ, ASD ಅಂತ ಹೇಳ್ತೀವಿ. ಇವೆಲ್ಲ ಪ್ರಾಬ್ಲಮ್ಸ್ ಇರೋದಕ್ಕೆ ನಿಮ್ಗೆ ಯಾವ ಟೈಮ್ಗೂ ವಿತೌಟ್ ಎನಿ ನಿಮಗೆ ಇದು ಹ್ಯಾಬಿಟ್ಸು ಬರ್ಬೋದು, ಹಾರ್ಟಿನ ಪ್ರಾಬ್ಲಮ್ಮು. ಬಟ್ ನಾರ್ಮಲಿ ನಾವು ಏನು ನೋಡ್ತೀವಿ, ಸ್ಮೋಕಿಂಗಿಂದ ರಿಸ್ಕ್ ಇಸ್ ಟೂ ಹೈ. ನಾರ್ಮಲ್ ಮನುಷ್ಯನ ಕಂಪೇರ್ ಮಾಡಿದ್ರೆ ನಾವು ಹೇಳ್ತೀವಿ ರಿಲೇಟಿವ್ ರಿಸ್ಕ್ ಅಂತ ಹೇಳ್ತೀವಿ. ಇವ್ನಿಗೆ ಬರೋದಕ್ಕೂ ಅವ್ನಿಗೆ ಬರೋದು ರಿಸ್ಕು 10 times ಮೋರು, 20 times ಮೋರ್ ಅಂತ. ಸೊ ಅಷ್ಟು ಜಾಸ್ತಿ ಚಾನ್ಸಸ್ ಇವ್ರಿಗೆ ಬರುತ್ತೆ. ಸೊ ಅದರಿಂದ ನಾವು ನೋಡ್ತಾ ಇದ್ವಿ. ಮೊದಲು ಏನು ನಾವು ನಾರ್ಮಲಿ ನಾನು ಸ್ಟಡಿ MBBS ಟೈಮಲ್ಲಿ ಆಲ್ಮೋಸ್ಟ್ 10-12 years ಬ್ಯಾಕ್ ನಾವು ನೋಡ್ತಾ ಇದ್ವಿ, ರಾತ್ರಿ ಒಂದು 12 o'clock ಪೇಷಂಟ್ ಬರೋರು. ಯೂಶ್ವಲಿ 60 years 65 years ಏನಾದ್ರು ಪೇಷಂಟ್ 2 o'clock AM ಬಂದು ಚೆಸ್ಟ್ ಪೇನ್ ಅಂತ ಹೇಳಿದ್ರೆ ನಾವು ಹಾರ್ಟ್ ಅಟ್ಯಾಕ್ ಇರ್ಬೋದು, ಇಮಿಡಿಯೇಟ್ ಅಟೆನ್ಷನ್ ಬೇಕು ಅಂತ ECG ಎಲ್ಲ ಮಾಡಿ ಅವ್ರಿಗೆ ರೆಫರ್ ಮಾಡೋದು. ಅದೇ ಟೈಮಿಗೆ ಒಂದು 30 years ಓಲ್ಡು ಚೆಸ್ಟ್ ಪೇನ್ ಏನೋ ಬಂತು, ಏನು ಮನೇಲಿ ಜಗಳ ಆಗಿರ್ಬೋದು, ಆಂಗ್ಸೈಟಿ ಅಂತ ಹೇಳ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಈ ಅನದರ್ 15 years ಡೌನ್ ದ ಲೈನು 30 years ಮನುಷ್ಯ ನಮ್ಮ ಹಾಸ್ಪಿಟ್ಲಿಗೆ ಬಂತು, ಎಮರ್ಜೆನ್ಸಿಗೆ ಬಂತು ಅಂತ ಹೇಳಿದ್ರೆ 2 AM ನಾವು ನೋಡ್ತಾ ಇರೋದು ಫ್ರ್ಯಾಂಕ್ MIs. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್, ಇದು ಯಂಗ್ಸ್ಟರ್ಸಿಗೆ ಗೊತ್ತಿರಬೇಕು, ಏನಂದರೆ ನಾರ್ಮಲಿ ವಯಸ್ಸಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಯಂಗ್ಸ್ಟರ್ಸಿಗೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇವ್ರಿಗೆ ವಯಸ್ಸಾಗಿರೋರ್ಗೆ ಏನಾಗುತ್ತೆ, ಸ್ಲೋ ಬ್ಲಾಕೇಜ್ ಜಾಸ್ತಿ ಆಗುತ್ತೆ, ಸ್ಲೋ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ. ನಿಧಾನ ಬ್ಲಾಕ್ ಸ್ಟಾರ್ಟ್ ಆಗಿದ್ದರಿಂದ ಏನಾಗುತ್ತೆ, ಅವ್ರಿಗೆ ಹೊಸ ಆರ್ಟ್ರೀಸ್ಗಳು ಡೆವಲಪ್ ಆಗುತ್ತೆ. ಓಕೆ, ನ್ಯೂ ವಾಸ್ಕ್ಯುಲೋಜೆನೆಸಿಸ್ ಅಂತ ಹೇಳ್ತೀವಿ. ಅಂದರೆ ಹೊಸ ಆರ್ಟ್ರೀಸ್ ಸೈಡಿಗೆ ಡೆವಲಪ್ ಆಗುತ್ತೆ, ಅಂದರೆ ಆಟೋಮೆಟಿಕ್ ಬೈಪಾಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಬೈಪಾಸ್. ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ವಿಲ್ ನಾಟ್ ಬಿ ದಟ್ ಸಿವಿಯರ್ ಎಲ್ಡರ್ಲಿಗೆ. ಬಟ್ ಯಂಗ್ಸ್ಟರ್ಸಿಗೆ ಏನಾಗುತ್ತೆ, ಅವ್ರಿಗೆ ಯೂಶ್ವಲಿ ಬ್ಲಾಕು ಸಡನ್ ಆಗೋದು. ಸಡನ್ ಸ್ಮೋಕಿಂಗ್ ಮಾಡಿ ಒಂದು ಪ್ಲಾಗ್ ಇತ್ತು, ಬ್ಲಾಕ್ ಆಗ್ತಾ ಸಡನ್ನಾಗಿ ಬರ್ಸ್ಟ್ ಆಯಿತು ಪ್ಲಾಗ್, ಆದ್ದರಿಂದ ಸಡನ್ ಬ್ಲಾಕೇಜ್ ಆಯಿತು, ಆದ್ದರಿಂದ ಸಡನ್ ಅಟ್ಯಾಕ್ ಆಗುತ್ತೆ. ಅದರಲ್ಲಿ ಏನಪ್ಪ ನ್ಯೂ ವ್ಯಾಸ್ಕ್ಯುಲೋಜೆನೆಸಿಸ್ಸು, ಹೊಸ ಬೈಪಾಸ್ ಎಲ್ಲ ಡೆವಲಪ್ ಆಗಿರಲ್ಲ. ಸೊ ಅವ್ರಿಗೆ ಭಾಳ ಡೇಂಜರು, ವಿತಿನ್ ನೋ ಟೈಮ್ ದೇ ವಿಲ್ ಎಕ್ಸ್ಪೈರ್. ಸೊ ಅದಕ್ಕೆ ನಾವು ತುಂಬ ನೋಡ್ತೀವಿ, ಈವನ್ ಸೆಲೆಬ್ರಿಟೀಸ್ ಎಲ್ಲ ನೋಡಿದ್ದೀವಿ, ಸಡನ್ ಡೆತ್ಸ್ ಎಲ್ಲ ಕಾಮನ್. ಯಾಕಂದರೆ ಅವ್ರಿಗೆ ಟೈಮ್ ಸಿಗಲ್ಲ, ಬಿಕಾಸ್ ಸಡನ್ ಬ್ಲಾಕ್ ಆದರೆ ಎಲ್ಲಿಗೂ ಸರ್ಕ್ಯುಲೇಷನ್ ಇಲ್ಲ, ಸೊ ಸಡನ್ ಡೆತ್ ಆಗೋದು ಸಾಧ್ಯತೆ ಜಾಸ್ತಿ. ಸೊ ಹಾಗಿದ್ರೆ ಏಜ್ ಆದವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಯಂಗ್ಸ್ಟರ್ಸ್ ಅಲ್ಲಿ ಆಗೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇನ್ನು ಆರೋಗ್ಯ ಅಂತ ಬಂದಾಗ ಅದರಲ್ಲಿ ನಿದ್ದೆ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಈಗಂತೂ ತುಂಬಾ ಜನ ಲೇಟ್ ನೈಟ್ ಮಲ್ಗೋವಂಥದ್ದು, ಅಥವಾ ಕೆಲವರು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳ್ತಾರೆ, ಬಟ್ ಲೇಟ್ ನೈಟ್ ಮಲ್ಗಿರ್ತಾರೆ. ಬೆಳಗ್ಗೆ ಬೇಗ ಎದ್ದೇಳೋದು ಮುಖ್ಯ, ಆದ್ರೆ ನಾವು ರಾತ್ರಿ ಎಷ್ಟೊತ್ತಿಗೆ ಮಲ್ಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೆಲವರು ಲೇಟ್ ನೈಟ್ ಮಲ್ಗಿ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಎದ್ದೇಳ್ತಾರೆ, ಅಂದ್ರೆ ಅವರ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ. ಡಾಕ್ಟರ್, ನಿಮ್ಮ ಪ್ರಕಾರ ಎಷ್ಟು ಗಂಟೆಗೆ ಮಲ್ಗಿ ಎಷ್ಟು ಗಂಟೆಗೆ ಎದ್ದೇಳುವಂಥದ್ದು ಉತ್ತಮ? ದಿನಕ್ಕೆ 6 ಗಂಟೆ ಅಥವಾ 5 ಗಂಟೆ ನಿದ್ದೆ ಸಾಕಾಗುತ್ತೆ ಒಬ್ಬ ಮನುಷ್ಯನ್ಗೆ ಅಂತ? ಇದು ಒಂದು ತುಂಬ ಇಂಪಾರ್ಟೆಂಟ್ ಇಶ್ಯೂ ನಾವು ಡೀಲ್ ಮಾಡಬೇಕಾಗಿರೋದು. ಪರ್ಟಿಕ್ಯುಲರ್ಲಿ ನಿದ್ದೆ, ಸ್ಲೀಪ್, ಗುಡ್ ಸ್ಲೀಪ್. ನಾವು ಹೇಳ್ತೀವಿ ಗುಡ್ ಸ್ಲೀಪ್, ಅಡಿಕ್ವೇಟ್ ಫುಡ್, ಅಡಿಕ್ವೇಟ್ ರೆಸ್ಟ್, ಪೇಷಂಟ್ ಇಸ್ ಪಾಸಿಂಗ್ ಗುಡ್ ಅಮೌಂಟ್ ಆಫ್ ಯೂರಿನ್, ಸ್ಟೂಲ್ಸ್
ಈಸ್ ಎ ಹೆಲ್ತಿ ಪರ್ಸನ್ ಅಂತ ನಾವು ಹೇಳ್ತೀವಿ. ನಾರ್ಮಲಿ ಐಡಿಯಲ್ ಸಿಚುವೇಶನ್ ನೋಡಿದ್ರೆ 6 to 8 hours ಸ್ಲೀಪ್ ಭಾಳನೇ ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಎಂಥ ಮನುಷ್ಯನಿಗಾದರೂ ಇರಲಿ. ಓಕೆ, ಸ್ವಲ್ಪ ಜನಕ್ಕೆ ಏನಾಗಿದ್ದರೆ ಅವ್ರು ಅಡ್ಜಸ್ಟ್ ಆಗಿರ್ತಾರೆ ಲೋವರ್ ಸ್ಲೀಪ್ಗೆ. ನಾವೆಲ್ಲ ನೋಡ್ತೀವಿ, ನಮ್ಮ ಕಾಲದಲ್ಲಿ ಯೋಗಿಗಳಿರ್ತಿದ್ರು, ಅವರೆಲ್ಲ 4 hours ಸ್ಲೀಪು, 3 hours ಸ್ಲೀಪು, ಇದೆಲ್ಲ ಅವರು ಅಡ್ಜಸ್ಟ್ ಆಗಿರೋದು. ಸೊ ಅದೆಲ್ಲ ಎಲ್ಲರಿಗೂ ಸಾಧ್ಯತೆ ಇಲ್ಲ. ಸೊ ನಾರ್ಮಲಿ ಐಡಿಯಲ್ ಸಿಚುವೇಶನ್ ನಾವು ಸ್ಲೀಪ್ ಸೈಕಲ್ ಅಂತ ಹೇಳ್ತೀವಿ, ಸರ್ಕ್ಯಾಡಿಯನ್ ರಿದಮ್ ಪ್ರಕಾರ 6 to 8 hours ಆಫ್ ಗುಡ್ ಸ್ಲೀಪ್ ಇಂಪಾರ್ಟೆಂಟು. ನಾವು ಮುಂಚಿನ ಕಾಲದಲ್ಲಿ ನಾವು ಹೇಳ್ತಿದ್ವಿ ಆಫ್ಟರ್ ಸನ್ಸೆಟ್ ಏನಾದ್ರು ಕೆಲಸ ಮಾಡಿದ್ರೆ ಅದು ದಟ್ ವಿಲ್ ಗಿವ್ ರಾಂಗ್ ಇದು ಅಂತ. ಸೊ ಆ ಥರ ನಾವು ಬೆಳೆದಿರೋರು, ನಮ್ಮ ಆನ್ಸಿಸ್ಟ್ರಲ್ಸ್ ಪ್ರಕಾರ ಆ ಥರ ಬೆಳೆದಿರೋ ಜೀನ್ಸ್ ಎಲ್ಲ ಆ ಥರ ಡೆವಲಪ್ ಆಗಿರೋದು, ನಮ್ಮ ಬಾಡಿ ಮೈಂಡ್ ಅದೆಲ್ಲ ಅದಕ್ಕೆ ಸೆಟ್ ಆಗಿರೋದು. ಸೊ ವಿ ಹ್ಯಾವ್ ಟು ಬೆಡ್ ಅರ್ಲಿ, ಅಂದರೆ ಒಂದು 8 ಗಂಟೆ 9 ಗಂಟೆ ಮ್ಯಾಕ್ಸಿಮಮ್ 10 ಗಂಟೆ ಮೇಲೆ ನಿದ್ದೆ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಸ್ಟ್ರೆಸ್ ಫ್ಯಾಕ್ಟರ್ ಜಾಸ್ತಿ ಆಗೋದು, ನಿದ್ದೆ ಸರಿಯಾಗಿ ಬಲ್ದಿರೋದು, ಮೆಲ್ಟೋನಿನ್ ಅಂತ ಒಂದು ಹಾರ್ಮೋನ್ ಬರುತ್ತೆ, ಅದು ಸ್ಲೀಪಿಗೆ ಭಾಳ ಇಂಪಾರ್ಟೆಂಟು. ಅದು ಸ್ಟಾರ್ಟ್ ಆಗೋದು ಆಫ್ಟರ್ ಸನ್ಸೆಟ್. ಓಕೆ, ಆ್ಯಂಡ್ ಲೈಟ್ ಇರೋ ಟೈಮಲ್ಲಿ ಅದು ಭಾಳ ಕಡಿಮೆ ಉತ್ಪಾದನೆ ಆಗುತ್ತೆ. ಸೊ ನಾವು ಯಾವಾಗಾದರೂ ನೈಟ್ ಟೈಮಲ್ಲಿ ಆಗುತ್ತೆ ಅದು ಅಂತ. ಹೌದು, ನೈಟ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಮೆಲೆಟೋನಿನ್ ಪ್ರೊಡಕ್ಷನ್. ಅದು ಸ್ಲೀಪಿಗೆ ಭಾಳ ಇಂಪಾರ್ಟೆಂಟು. ಏನು ಮಾಡುತ್ತೆ ಅಂದರೆ ಫುಲ್ ಬಾಡಿಗೆ ರಿಲ್ಯಾಕ್ಸ್ ಮಾಡಿಸುತ್ತೆ. ಸೊ ಅದು ಹಾರ್ಮೋನು ಬೆಳಕಿರೋವರೆಗೂ ನಾವು ತುಂಬಾ ಆ್ಯಕ್ಟಿವ್ ಇರೋವರೆಗೂ ಅದು ಡೆವಲಪ್ ಆಗಲ್ಲ. ಸೊ ಮೆಲೆಟೋನಿನ್ ಭಾಳ ಇಂಪಾರ್ಟೆಂಟು. ಸೊ ಮೆಲೆಟೋನಿನ್ ಹಾರ್ಮೋನು ಡೆವಲಪ್ ಆಗೋವರೆಗೂ ನಮ್ಗೆ ನಿದ್ದೆ ಬರಲ್ಲ. ಅದಕ್ಕೆ ಜನ ಅದು ಒಂದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂದರೆ ಅದು ಬೆಳಕಿದ್ರೆ ಅದು ನಿದ್ದೆ ಬರಲ್ಲ. ಸೊ ಲೈಟ್ ಹಾಕ್ಕೊಂಡು ನಾವು ಲ್ಯಾಪ್ಟಾಪಲ್ಲಿ ನೋಡ್ತಾ ಮ್ಯಾಚ್ ನೋಡ್ತಾ IPL ಟೈಮ್ ಈಗ 10:30 11 o'clock ಮ್ಯಾಚಸ್ ಮುಗಿಯುತ್ತೆ. ಸೊ ಆ ಲೈಟು ಅದು ಎಫೆಕ್ಟು ಮೆಲೆಟೋನಿನ್ ಏನೂ ಬಂದಿರಲ್ಲ. ಸೊ ಅಟ್ಲೀಸ್ಟ್ ನಾವು ಬೆಳಗ್ಗೆ ಅಟ್ಲೀಸ್ಟ್ 2 hours ಹಾಫ್ ಲೈಟು ಅಥವಾ ಫುಲ್ ಅಬ್ಸೆಂಟ್ ಡಿಮ್ ಲೈಟ್ ಇದ್ರೆ ಮಾತ್ರ ನಿದ್ದೆ ಬರೋಕ್ಕೆ ಸಾಧ್ಯ. ಸೊ ನಾವು 11 o'clockಗೆ ನಾವು ಲೈಟ್ ಆಫ್ ಮಾಡಿದ್ರೆ ತಿರ್ಗಾ ಮೊಬೈಲ್ಗೆ ಹೋಗ್ತೀವಿ, ತಿರ್ಗಾ 12 o'clock ಆಗುತ್ತೆ. ಸೊ ಅಟ್ಲೀಸ್ಟ್ 2 hours ಬ್ರೇಕ್ ಬೇಕು ನಮಗೆ ಸ್ಕ್ರೀನ್ ಟೈಮ್ಗೆ. ಸೊ ಅದು ಮೆಲೆಟೋನಿನ್ ಡೆವಲಪ್ ಆಗಿ ನಮ್ಗೆ ನಿದ್ದೆ ಬರೋಕ್ಕೆ. ಸೊ ಈ ಥರ ಮಾಡಿ ಜನ ಲೇಟಾಗಿ ಎದ್ದೇಳೋದು ಇದೆಲ್ಲ ಭಾಳ ಅನ್ಹೆಲ್ದಿ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಆರೋಗ್ಯವಂತ ಮನುಷ್ಯನ ಲಕ್ಷಣಗಳು ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನೀವು. ಸೊ ಚೆನ್ನಾಗಿ ಊಟ ಮಾಡಬೇಕು, ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಸೊ ಸ್ಟ್ರೆಸ್ ಫ್ರೀ ಆಗಿರಬೇಕು, ನೀವು ಹೇಳ್ದಂಗೆ ಮೋಷನ್ ಅನ್ನ ಅಥವಾ ಯೂರಿನ್ ಕರೆಕ್ಟ್ ಟೈಮಿಗೆ ಪಾಸ್ ಮಾಡಬೇಕು. ಸೊ ಇದೆಲ್ಲಾನು ಇರ್ಬೇಕಾಗತ್ತೆ. ಅದೆಲ್ಲಾನು ಇದ್ರೆ ಆ ಮನುಷ್ಯ ಹೆಲ್ದಿ ಅಥವಾ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಇದೊಂದು ಆಸ್ಪೆಕ್ಟ್ ಆಫ್ ಹೆಲ್ತ್, ಇದೊಂದು ಡೆಫಿನೆಟ್ಲಿ ಹೆಲ್ತ್, ಕಾಯಿಲೆ ಇಲ್ಲ ಅಂತ ಅನ್ಕೋಬಹುದು. ಮೊದಲು ನಾವು ಅನ್ಕೊಂಡಿದ್ದು ಹೆಲ್ತ್ ಇಸ್ ನಥಿಂಗ್ ಬಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ರೋಗ ಬರೆದಿರೋದು ಹೆಲ್ತ್ ಅಂತ. ಈಗ ಅದಕ್ಕೆ ತುಂಬಾ ಚೇಂಜಸ್ ಬಂದಿದ್ದಾವೆ. ಪರ್ಟಿಕ್ಯುಲರ್ಲಿ ಯಾಕಂದರೆ ಈಗ ಸ್ಟ್ರೆಸ್, ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟು. ಯಾಕಂದರೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಭಾಳ ಕಡಿಮೆ. ಯಾಕಂದರೆ ದೇಶದಲ್ಲಿ ಫಿಸಿಕಲ್ ಹೆಲ್ತ್ಗೆ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ. ದರ್ ಇಸ್ ಬರ್ಡನ್ ಇನ್ ದಿ ಪಾಪ್ಯುಲೇಷನ್ ಪ್ರಕಾರ ಬರ್ಡನ್ಗೆ ಫಿಸಿಕಲ್ ಹೆಲ್ತನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸೊ ಮೆಂಟಲ್ ಹೆಲ್ತ್ವರೆಗೂ ನಾವು ಹೋಗೇ ಇಲ್ಲ. ಆಮೇಲೆ ಸೋಷಿಯಲ್ ಹೆಲ್ತ್ ಬರುತ್ತೆ, ಸ್ಪಿರಿಚುವಲ್ ಹೆಲ್ತ್ ಬರುತ್ತೆ. ಇವೆಲ್ಲ ಆಸ್ಪೆಕ್ಟ್ಸ್ ಹೆಲ್ತ್ಗೆ ಇಂಪಾರ್ಟೆಂಟು, ಆರೋಗ್ಯಕ್ಕೆ ಇಂಪಾರ್ಟೆಂಟು. ಇವೆಲ್ಲ ಹೆಲ್ತ್ ಇದ್ರೇ ನಾವು ಹೆಲ್ತಿ ಅಂತ ಹೇಳ್ಬೋದು. ಮನುಷ್ಯನಿಗೆ ಯಾವುದೋ ಫ್ಯಾಮಿಲಿ ಸ್ಟ್ರೆಸ್ ಇದೆ, ಮಕ್ಕಳಿಂದ ಸ್ಟ್ರೆಸ್ ಇದೆ, ಬಟ್ ಯಾವುದು ರೋಗ ಇಲ್ಲ, ಯಾವುದು ಕಾಯಿಲೆ ಇಲ್ಲ ಅಂದರೂ ಅದು ಹೆಲ್ತಿ ಅಂತ ಹೇಳಕ್ಕಾಗಲ್ಲ, ಆರೋಗ್ಯ ಅಂತ ಹೇಳಕ್ಕಾಗಲ್ಲ. ಓಕೆ. ಸೊ ನಮಗೆ ಆರೋಗ್ಯದ ವಿಚಾರದಲ್ಲಿ ರಿಸಲ್ಟ್ ಇವತ್ತಿಂದ ನಾಳೆಗೆ ಗೊತ್ತಾಗೋದಿಲ್ಲ ಅಲ್ವಾ? ಯಾಕಂದ್ರೆ ಈಗ ನಾವು ಫುಡ್ಡಲ್ಲಿ ತುಂಬಾ ಜಂಕ್ ಫುಡ್ ತಿಂತಾ ಇದೀವಿ ಅಥವಾ ಅನ್ಹೆಲ್ದಿ ಫುಡ್ ಅನ್ನು ತಿಂತಾ ಇದೀವಿ ಅಂತ ಹೇಳಿದಾಗ ನಾಳೆಗೆ ಏನು ಗೊತ್ತಾಗೋದಿಲ್ಲ. ಹಬ್ಬ ಬಂದ್ರೆ ಒಂದು ಫುಡ್ ಪಾಯ್ಸನ್ ಆಗ್ಬೋದು, ಬಿಟ್ರೆ ಅಂತ ರಿಸಲ್ಟ್ ಏನು ಗೊತ್ತಾಗೋದಿಲ್ಲ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಬರುವಂತ ರಿಸಲ್ಟ್ ಇದೆಯಲ್ಲ, ನಮ್ಗೆ ವರ್ಷಾನುಗಟ್ಲೆ ಆದ್ಮೇಲೆ ಬರುವಂತ ಒಬೇಸಿಟಿ, BP, ಶುಗರ್, ಅದು ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ. ಅಂದ್ರೆ ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ, ಸರಿಯಾಗಿ ವ್ಯಾಯಾಮ ಮಾಡದೇ ಇದ್ದಾಗ, ಅಥವಾ ನಮ್ಮ ಆಹಾರದಲ್ಲಿ ಬದಲಾವಣೆ ಇದ್ದಾಗ ನಾವು ದಿನನಿತ್ಯ ಮಾಡುವಂಥ ಈ ಒಂದು ತಪ್ಪು ಮುಂದೆ ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಖಂಡಿತವಾಗಿಯೂ ಆ ರಿಸಲ್ಟ್ ನಮ್ಮ ಬಾಡಿ ಕೊಡುತ್ತೆ. ಒಂದಲ್ಲ ಒಂದಿನ ಅದರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಡಾಕ್ಟರ್, ನಿಮ್ಮ ಕಡೆಯಿಂದ ಫೈನಲ್ ಆಗಿ ಆಡಿಯನ್ಸಿಗೆ ಅಡ್ವೈಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಲೈಕ್ ಹೇಗೆ ಯಂಗ್ಸ್ಟರ್ಸ್ ಇಂಪಾರ್ಟೆಂಟ್ ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಈಗ ವಯಸ್ಸಾದ ಮೇಲೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕಾಮನ್ ಆಗಿ ಬರುತ್ತೆ. ಸೊ ಅದಕ್ಕೂ ಕೂಡ ನಾವು ಪ್ರಿಕಾಷನ್ಸ್ ಅನ್ನ, ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಅದರ ಜೊತೆಗೆ ನಾವು ಈಗ ಅಂದರೆ ಇದೊಂದು ದುಡಿಯುವಂಥ ವಯಸ್ಸು ಅಥವಾ ಆಕ್ಟಿವ್ ಆಗಿರುವಂಥ ಟೈಮಲ್ಲಿ ನಾವು ಬರೋ ಆರೋಗ್ಯ ಸಮಸ್ಯೆಗಳನ್ನ ತಂದ್ಕೊಂಡಾಗ ಜೀವನದಲ್ಲಿ ಜಿಗುಪ್ಸನೆ ಬಂದ್ಬಿಡತ್ತೆ. ಅಯ್ಯೋ ಯಾವಾಗ ನೋಡಿದ್ರು ನನಗೆ ಹೆಲ್ತ್ ಇಶ್ಯೂ ಬರ್ತಾ ಇರತ್ತಪ್ಪ, ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಆಕ್ಚುಲ್ ಆಗಿ ನಾವಲ್ಲಿ ಏನು ಪ್ರಾಬ್ಲಮ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಕಡೆಯಿಂದ ಆಡಿಯನ್ಸಿಗೆ ಅಡ್ವೈಸ್ ಏನು ಕೊಡೋಕೆ ಇಷ್ಟಪಡ್ತೀರಾ ಅಂತ? ನೋಡಿ, ನಾನು ಮೊದಲೇ ಹೇಳಿದ್ದೆ, ನಾವು ಫಸ್ಟ್ ಪಾಯಿಂಟ್ ಏನಂದರೆ ಪ್ರಿವೆನ್ಷನ್ ಇಸ್ ಕ್ಯೂರ್ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ನು ಫಸ್ಟ್ ಪಾಯಿಂಟು. ಯಾವಾಗಲೂ
ಕಾಯಿಲೆ ಬರೋಕ್ಕಿಂತ ಮುಂಚೆ ನೋಡ್ಕೊಳ್ಳೋದು ಬೆಟ್ರು. ಅದಕ್ಕೆ ನಿಮ್ಮದು ಫಸ್ಟು ಡೈಟಿಂದ ಸ್ಟಾರ್ಟ್ ಮಾಡ್ತೀವಿ. ಡೈಟಲ್ಲಿ ನಾನು ಹೇಳ್ತೀನಿ, ಮನೆ ಊಟ ಮಾಡೋದು ಎಲ್ಲದಕ್ಕಿಂತ ಬೆಸ್ಟ್. ಮನೆ ಊಟ ಇಸ್ ಬೆಸ್ಟ್. ಎರಡನೇದು, ಆಚೆ ಕಡೆ ಊಟ ಮಾಡೋದು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಮ್ಮದು 90% ಆಫ್ ದ ಫುಡ್ಡು ಮನೆ ಊಟ ಇರಬೇಕು. ನಾರ್ಮಲಿ ನಾವು ಏನು ಮಾಡ್ತೀವಿ, ನಾವು ಮಧ್ಯಾಹ್ನದ ಊಟ ಮೋಸ್ಟ್ ಆಫ್ ದ ಟೈಮ್ ಔಟ್ಸೈಡ್ ಮಾಡ್ತೀವಿ. ಲೇಟ್ ಆದರೆ ನೈಟ್ ಊಟನೂ ಔಟ್ಸೈಡ್ ಮಾಡ್ತೀವಿ. ಆಲ್ಮೋಸ್ಟ್ ನಾವು 80% ಟೈಮ್ಸ್ ಔಟ್ಸೈಡ್ ಊಟ ಮಾಡ್ತಾಯಿದ್ವಿ. ಮನೆ ಊಟ ಭಾಳ ಕಡಿಮೆ. ಕೆಲವ್ರಿಗೆ ಅದು ನಾಲ್ಗೆ ಹಿಡಿಸೋದು ಇಲ್ಲ ಅಂತ ಅನ್ಸೋ ಥರ ಆಗಿದೆ. ಅಂದರೆ ಲೈಕ್ ಹೋಟೆಲ್ ಊಟನೇ ಹಿಡಿಸುತ್ತೆ, ಮನೆ ಊಟದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಕೆಲವರು. ನಿಜ ನಿಜ, ಇದು ಭಾಳನೇ ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ಅವರು ರುಚಿಗೆ ಒಂದು ಎಕ್ಸ್ಟ್ರಾ ಥಿಂಗ್ಸ್ ಹಾಕ್ತಾರೆ, ಅದು ಭಾಳ ನಮಗೆ ಹೆಲ್ತಿಗೆ ಹಾರ್ಮ್ಫುಲ್. ಟೇಸ್ಟಿಂಗ್ ಪೌಡರ್ ಅಂತ ಹಾಕಿರ್ತಾರೆ. ಅದರಲ್ಲಿ ಮೊನೋಸೋಡಿಯಂ ಗ್ಲೂಟಮೇಟ್ ಅಂತ ಇರುತ್ತೆ ಒಂದು ಕಾಂಪೌಂಡು. ಅದು ರುಚಿ ಭಾಳ ಜಾಸ್ತಿ ಇದು ಮಾಡುತ್ತೆ, ಮತ್ತು ಜಾಸ್ತಿ ತಿನ್ನಬೇಕು ಅಂತ ಮನುಷ್ಯಗೆ ಮನಸ್ಸು ಬರುತ್ತೆ. ಅದು ಸೆನ್ಸಿಟೈಸ್ ದ ಬ್ರೈನಿಗೆ ಆ್ಯಕ್ಟಿವೇಟ್ ಮಾಡುತ್ತೆ, ಇನ್ನೂ ಬೇಕು ಅಂತ. ಸೇಮ್ ಥಿಂಗ್ ವಿತ್ ಮೊಬೈಲು, ಸೇಮ್ ಥಿಂಗ್ ವಿತ್ ಇಂಥವೆಲ್ಲ ಬ್ರೈನಿಗೆ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ಇನ್ನೂ ಬೇಕು ಅಂತ. ಇದೇ ಥರ ಅವ್ರದ್ದು ರುಚಿಯಲ್ಲಿ ಮೊನೋಸೋಡಿಯಂ ಗ್ಲೂಟಮೇಟ್ ಕೆಲಸ ಮಾಡೋದು. ತುಂಬ ಡೆವಲಪ್ ಕಂಟ್ರೀಸಲ್ಲೆಲ್ಲ ಇದೆಲ್ಲ ಬ್ಯಾಂಡ್ ಆಗಿಬಿಟ್ಟಿದೆ ಮೊನೋಸೋಡಿಯಂ ಗ್ಲೂಟಮೇಟು. ಬಟ್ ಇಂಡಿಯಲ್ಲಿ ತುಂಬ ರಾಂಪೆಂಟಾಗಿ ಯೂಸ್ ಮಾಡ್ತಾರೆ ಎಲ್ಲ ಹೋಟ್ಲಲ್ಲಿ. ಇದು ಔಟ್ಸೈಡ್ ಪರ್ಟಿಕ್ಯುಲರ್ಲಿ ಇದು ರೋಡ್ ಸೈಡ್ ಫುಡ್ಡಲ್ಲೆಲ್ಲ ಅದು ಮೋಸ್ಟ್ ಕಾಮನ್ ಯೂಸ್ಡ್. ಮತ್ತು ಪಾಮ್ ಆಯಿಲ್ ಅಂತ ಏನು ಹೇಳ್ತೀವಿ, ಇದು ಭಾಳನೇ ಕಾಮನ್ನಾಗಿ ಯೂಸ್ ಮಾಡ್ತಾರೆ. ಇದು ತುಂಬಾ ಡೇಂಜರು ಹೆಲ್ತಿಗೆ. ಪರ್ಟಿಕ್ಯುಲರ್ಲಿ ಕಾರ್ಡಿಯಾಕ್ ರಿಸ್ಕಿಗೆ ಇದು ವೆರಿ ಹೈ ರಿಸ್ಕ್ ಅಂತ ಹೇಳ್ತೀವಿ, ಪಾಮ್ ಆಯಿಲ್ ಯೂಸ್ ಮಾಡೋದು ಇದೆಲ್ಲ. ಸೊ ಅದಕ್ಕೆ ಬೆಸ್ಟು ಮನೆ ಊಟ ಮಾಡೋದು, ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗೋದು, ನೈಟ್ ಬೇಗ ಮಲಗೋದು, ಫೋನ್ ಯೂಸ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಒಳ್ಳೇದು ಮಾಡೋದು. ಹ್ಯಾಬಿಟ್ಸಿಂದ ನಿಧಾನಕ್ಕೆ ಒಂದೊಂದಾಗೆ ಬಿಡಿಸ್ಕೊಂಡು ಬರೋದು. ಫಾರ್ ಎಕ್ಸಾಂಪಲ್, ಮೊದಲು ಸ್ಮೋಕಿಂಗು ಮೊದಲು ಒಂದು ಪ್ಯಾಕೆಟ್ ಮಾಡ್ತಿದ್ದು, ಆಮೇಲೆ 2ಕ್ಕೆ 1ಕ್ಕೆ, ಅದು ತುಂಬ ಕಷ್ಟ. ಅದು ನಾವು ನೋಡಿದ್ದೀವಿ, ಕಡಿಮೆ ಆಗೋದಿಲ್ಲ. ಹೌದೌದು. ಸೊ ಅದನ್ನ ರಿಹ್ಯಾಬ್ ಸೆಂಟ್ರಿಂದ ಹೋಗ್ಬಿಟ್ಟು ಆಲ್ಕೋಹಾಲು ಇವೆಲ್ಲ ನಿಧಾನಕ್ಕೆ ಬಿಡಿಸ್ಬೇಕು. ಯಾಕಂದರೆ ಮುಂದೆ ಬರೋದು ಪ್ರಾಬ್ಲಮ್ಸು ತುಂಬಾ ಡ್ಯಾಮೇಜಬಲ್. ಯಾಕಂದರೆ ಒಂದು ಮನುಷ್ಯ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ದುಡಿಯೋನು ಇದ್ದು ಅಪ್ಪ ಅಮ್ಮ ತಂಗಿ ಹೆಂಡತಿ ಮಕ್ಕಳು ಇದ್ರೆ ಒಂದು ಹಾರ್ಟ್ ಅಟ್ಯಾಕ್ ರೋಡಿಗೆ ಬಂದ್ಬಿಡುತ್ತೆ ಫ್ಯಾಮಿಲಿ. ಸೊ ಅದರಿಂದ ಇದೆಲ್ಲ ನೋಡಬೇಕು. ಸೊ ಇದೆಲ್ಲ ಭಾಳನೇ ಮುಖ್ಯ ಅಂತ ನಾನು ಹೇಳಬೇಕು. ಅವ್ರ ಯಂಗ್ಸ್ಟರ್ಸಿಗೆ ಫಸ್ಟ್ ಹೆಲ್ತ್ ಮೇಂಟೈನ್ ಮಾಡೋದು ಭಾಳ ಮುಖ್ಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ನಮ್ಮ ಡೈಲಿ ಹ್ಯಾಬಿಟ್ಸನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ನೀವು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರಿ. ಕೆಲವರು ಒಂದು ಫ್ಯಾಮಿಲಿಲಿ ಒಬ್ಬರನ್ನೇ ನಂಬ್ಕೊಂಡಿರ್ತಾರೆ, ಅಂದರೆ ದುಡಿಯೋ ಜೀವ ಒಂದೇ ಆಗಿರುತ್ತೆ. ಅಂಥ ಟೈಮಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದಾಗ ಅವ್ರ ಜೀವ ಹೋಯಿತು ಅಥವಾ ಅವರಿಗೇನು ಅಪಾಯ ಉಂಟಾಯಿತು, ಅದ್ರ ಜೊತೆಗೆ ಅವರನ್ನು ನಂಬ್ಕೊಂಡಿರುವಂಥ ಇಡೀ ಫ್ಯಾಮಿಲಿ ಏನಿದೆ ಅವರು ಸಫರ್ ಆಗಬೇಕಾಗತ್ತೆ. ಸೊ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ. ಸೊ ದೇವ್ರು ಕೊಟ್ಟಿರುವಂಥ ಒಂದು ಜೀವನ, ಅದನ್ನು ಕಾಪಾಡ್ಕೋಬೇಕಾಗತ್ತೆ. ಸೊ ಅದನ್ನ ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಯಾವ ರೀತಿ ನಮ್ಮ ಹ್ಯಾಬಿಟ್ಸ್ ಇರಬೇಕು, ಬೆಳಗ್ಗೆ ಏಳೋದ್ರಿಂದ ಹಿಡಿದು ಡೈಲಿ ರೂಟೀನ್ ಹೇಗಿರಬೇಕು, ನಮ್ಮ ಫುಡ್ ಹೇಗಿರಬೇಕು, ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್, ನಾನು ಕರೆಯೋದಕ್ಕೆ ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಡೈಲಿ ಹ್ಯಾಬಿಟ್ಸ್ ಇರಬೇಕಾಗತ್ತೆ, ಪ್ರತಿನಿತ್ಯ ಮಾಡುವಂತಹ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ, ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು, ಆರೋಗ್ಯನೇ ಭಾಗ್ಯ ಅಂತ ನಾವು ಯಾಕೆ ಕರೀತೀವಿ, ಇದರ ಮಹತ್ವ ಏನು ಅನ್ನೋದನ್ನು ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.